ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅಂತ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಸ್ವಾಗತ. ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ವಾತಾವರಣ ಅಂತೂ ಫುಲ್ ಕೂಲಾಗಿತ್ತು. ಈಚೆ ಕಡೆ ಎಲ್ಲ ಬಂದು ನೋಡಿದ್ರೆ ಏನಪ್ಪ ಇಷ್ಟು ಮೋಡ ಆ ಥರ ಚಳಿ ಅಂತೂ ತುಂಬ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ಫ್ರೆಶ್ ಗಾಳಿ ಎಲ್ಲ ತೊಗೊಂಡು ನೆಕ್ಸ್ಟು ನಾನು ಕಿಚನ್ ಹತ್ರ ಹೋದೆ. ಕಿಚನ್ಗೆ ಹೋಗ್ಬಿಟ್ಟು ಕಾಫಿ ಕಾಯಿಸ್ಬಿಟ್ಟು ಮತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಾಫಿ ಕುಡಿದ್ವಿ. ಅವರು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರು. ನನಗೆ ತಿಂಡಿನೂ ಕೂಡ ರೆಡಿ ಮಾಡಿಕೊಂಡೆ. ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಅವ್ರು ಹೊಡ್ತೀನಿ ಅಂದರು, ಅವ್ರಿಗೆ ಲಂಚ್ ಪ್ಯಾಕ್ ಮಾಡಿದೆ. ಆಮೇಲೆ ನೆಕ್ಸ್ಟು ಇವತ್ತು ತುಳಸಿ ಹಬ್ಬ ಅಂತ ಹೇಳ್ಬಿಟ್ಟು ಸಾಮಾನು ಮಾರ್ಕೆಟಿಂದ ಸಾಮಾನೆಲ್ಲ ತರಿಸಿದೆ. ಅದನ್ನೆಲ್ಲ ಎತ್ತಿಡ್ತಾಯಿದೆ. ಆಮೇಲೆ ಏನೋ ಫ್ಲಿಪ್ಕಾರ್ಟಿಂದ ಒಂದು ಆರ್ಡರ್ ಮಾಡಿದೆ. ಅದೇನು ಅಂತ ನೆನಪೇ ಇರಲಿಲ್ಲ ನನಗೆ, ಮರ್ತೋಗ್ಬಿಟ್ಟಿತ್ತು. ಯಾಕಂದರೆ ಅದು ಬರೋದಕ್ಕೆ ಒಂದು 3-4 ದಿನ ಆಗಿಬಿಟ್ಟಿತ್ತು. ಹಾಗಾಗಿ ಓಪನ್ ಮಾಡಿ ನೋಡ್ತಾಯಿದ್ರು ಏನಿದು ಅಂತ ಹೇಳ್ಬಿಟ್ಟು. ನಾನು ನಮ್ಮನೆ ರೂಮಲ್ಲಿರೋ ಗೋಡೆ ಫುಲ್ ಖಾಲಿ ಇತ್ತು. ವೈಟ್ ಕಲರ್ ಪೇಂಟಲ್ಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಇದೊಂದು ಲವ್ ಸಿಂಬಲಲ್ಲಿತ್ತು. ಅದನ್ನು ತರಿಸಿದೆ ಸ್ಟ್ಯಾಂಡು. ಅದಕ್ಕೆ ನಾವು ಒಂದು ಚಿಕ್ಕ ಫ್ಲವರ್ ಇಟ್ಕೊಬೋದು ಅದ್ರ ಮೇಲೆ. ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅದಕ್ಕೆ ಬುಕ್ ಮಾಡಿದೆ. ಹೆಂಗೆ ಬರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ. ಯಾಕೆ ವ್ಯೂ ನೋಡಿದ್ದೆ, ಬಟ್ ತುಂಬ ದೊಡ್ಡ ಬಂದಿತ್ತು. ಇಲ್ಲಿ ಸ್ಮಾಲ್ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಬುಕ್ ಮಾಡಿದ್ಮೇಲೆ ಈ ಥರ ಎಲ್ಲ ಅನುಭವಿಸ್ಲೇಬೇಕಂತ ಸುಮ್ಮನೆ ಅದೇ. ಆ್ಯಂಡ್ ನೆಕ್ಸ್ಟ್ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ಮನೆ ಕೆಲಸ ಶುರು ಮಾಡಿಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸಿ ತುಳಸಿ ಕಟ್ಟೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ ಒಣಗಲಿ ಅಂತ ಹೇಳ್ಬಿಟ್ಟು ನಾನು ಪೇಂಟ್ ಮಾಡೋಕ್ಕೇನೂ ಹೋಗಿಲ್ಲ. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದೆ. ಇನ್ನು ಆಗಲೇ ಒಂದು 2 ಗಂಟೆ ಆಗಿತ್ತು. ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿ ನಮ್ಮ ಅಮ್ಮನ ಮನೆ ಹತ್ರ ಹೊರಡೋಣ ಅಂತ ಹೋಗ್ತಾಯಿದ್ದೆ. ಮಕ್ಕಳು ರಜಾ ಇರೋದ್ರಿಂದ ಮನೆಯಲ್ಲೇ ಇದ್ದರು, ಟಿ ವಿ ನೋಡ್ತಾಯಿದ್ರು. ನೀವು ಈ ಮನೇಲೇ ಇರಿ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಹೊರಟ ಮೇಲೆ ಅಲ್ಲಿ ನಮ್ಮಮ್ಮ ಫಸ್ಟ್ ಟೈಮ್ ತುಳಸಿ ಹಬ್ಬ ಮಾಡ್ತಾಯಿದ್ರು. ಅವ್ರಿಗೆ ಎಲ್ಲ ಹೆಂಗೆ ಏನು ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ತೋರಿಸ್ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ನಮ್ಮಮ್ಮ ಅವ್ರ ಮನೆ ಕೆಲಸ ಮಾಡ್ಕೊತಾಯಿದ್ರು. ನಾನು ನನ್ನ ಮನೆಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೂ ತುಳಸಿ ಕಟ್ಟೆಗೆ ಕೋಲೆಲ್ಲ ಕಟ್ಬಿಟ್ಟು ಎಲ್ಲ ಆಲ್ಮೋಸ್ಟು ರೆಡಿ ಮಾಡಿಕೊಟ್ಬಿಟ್ಟು ನಾನು ಬಂದೆ. ಅವ್ರಿಗೆ ಕೋಲೆಲ್ಲ ಕಟ್ಟಿ ಹೂವೆಲ್ಲ ಹಾಕ್ಬೇಕಲ್ಲ, ಸ್ವಲ್ಪ ಹಿಂಸೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅಲ್ಲೆಲ್ಲ ರೆಡಿ ಮಾಡಿ ಮುಗಿಸಿ ಆಮೇಲೆ ನಾನು ನಮ್ಮ ಮನೆಗೆ ಬರ್ತೀನಿ. ನಮ್ಮ ಮನೇಲೂ ಏನು ನಾನು ರೆಡಿ ಮಾಡಿಲ್ದಿರೋ ಕಾರಣ ಅಂತದಿಂದ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ನಾನು ಸ್ಟ್ಯಾಂಡ್ ಮೇಲೆ ಕುಣಿಸ್ತಾಯಿದ್ದೆ. ಬಟ್ ಈ ಸಲ ಕೆಳಗಡೆನೇ ಕುಣಿಸಿದ್ದೇನೆ. ತುಳಸಿನ ಕೆಳಗಡೆನೇ ಕುಣಿಸಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಫುಲ್ ಎಲ್ಲ ರಂಗೋಲೆಲ್ಲ ಬಿಟ್ಟು ರೆಡಿ ಮಾಡಿದೆ. ಆಮೇಲೆ ನೆಕ್ಸ್ಟು ಕೃಷ್ಣನ ಇಟ್ಬಿಟ್ಟು ಅರ್ಶಿನ ಕೊಂಬು ಕಟ್ಬಿಟ್ಟು ಹಾಲು ಹಾಕ್ಬಿಟ್ಟು ನೆಕ್ಸ್ಟು ಮುಸ್ಸಂಜೆ ಟೈಮಲ್ಲಿ ಮಾಡ್ತಾ ಇರೋದು. ನಾನು ಒಂದು 6:30 ಆಗಿತ್ತು. ಆ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಸಂಜೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಸಂಜೆ ಪೂಜೆ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಮ್ಮ ಮನೆಯವರು ಕೂಡ ಬಂದು ಬಾಳೆಕಂಬ ಎಲ್ಲನೂ ರೆಡಿ ಮಾಡಿಕೊಟ್ರು. ಅದನ್ನು ಅಂಟಿಸ್ತಾ ಇದ್ದೀವಿ ಗೋಡೆಗೇನೆ. ಆಮೇಲೆ ಪ್ರಸಾದಕ್ಕೆ ಅಂದ್ಬಿಟ್ಟು ನಾನು ಕಡಲೆ ಪುಡಿ ಮಾಡಿದ್ದೀನಿ. ಕಡಲೆ ಮತ್ತು ಸಕ್ಕರೆ, ಕೊಬ್ಬರಿ ಇಷ್ಟನ್ನು ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ಇಡೋಣ ಅಂತ ಇಡ್ತಾಯಿದ್ದೀನಿ. ಪ್ರಸಾದನೂ ಅದನ್ನೇ ಕೂಡ ಕೊಟ್ಟೆ ನಾನು ಎಲ್ಲರಿಗೂ. ಅದು ಪ್ರಸಾದನ ನಮ್ಮ ಮನೆಯವರು ನಾನಿಬ್ಬರು ಸೇರ್ಕೊಂಡು ರೆಡಿ ಮಾಡಿದ್ದು. ಆಮೇಲೆ ಫೈನಲಿ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಈಚೆ ಕಡೆ. ಆ್ಯಂಡ್ ಮನೆ ಒಳಗಡೆ ಫಸ್ಟು ಪೂಜೆ ಮುಗಿಸ್ಕೊಬಿಡೋಣ ಅಂತ ಮುಗಿಸ್ಕೊಂಡೆ. ನೆಕ್ಸ್ಟ್ ಕಾರ್ತಿಕೆ ಸೋಮವಾರ ಇರೋದ್ರಿಂದ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಒಳಗಡೆ ಪೂಜೆ ಮುಗಿಸಿ ನಾನು ಈಚೆ ತುಳಸಿ ಪೂಜೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಚೆ ಪೂಜೆನ ಮುಗಿಸ್ಕೊಂಡು ಆಮೇಲೆ ಮೇಯ್ನ್ ಬೆಟ್ಟದ ನಲ್ಲಿಕಾಯಿ ಆರತಿ ತೆಗಿಲೇಬೇಕು. ಆಲ್ಮೋಸ್ಟು ಯಾರು ಗೊತ್ತಿಲ್ಲ ಅವರು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಾಯಿತು. ಪೂಜೆ ಎಲ್ಲ ಮುಗಿಸ್ಮೇಲೆ ಎಲ್ಲರೂ ಅರಿಶಿನ ಕುಂಕುಮ ತೊಗೊಂಡು ಹೊರಟರು. ನಾನು ನಮ್ಮ ಅತ್ತಿಗೆ ನಮ್ಮಮ್ಮ ಕರೆದಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ದೀನಿ, ನಮ್ಮ ಅತ್ತಿಗೆ ಮನೆ ಹತ್ರ. ನಮ್ಮ ಅತ್ತಿಗೆನ ತುಳಸಿನ ಈಚೆನೇ ಕುಣಿಸಿದ್ರು. ಅಲ್ಲೂ ಅಕ್ಕಿ ಹಾಕ್ಬಿಟ್ಟು ಅರಿಶಿನ ಕುಂಕುಮ ತೊಗೊಂಡು ನಾವು ಮೇಲೆ ಹೋಗ್ತೀವಿ ನಮ್ಮ ಅಮ್ಮನ ಮನೇಲಿ. ಅವರು ಕೂಡ ತುಳಸಿ ಹಬ್ಬ ಚೆನ್ನಾಗಿ ಮಾಡಿದ್ದು. ಅಲ್ಲೂ ಅರಿಶಿನ ಕುಂಕುಮ ತೊಗೋತೀವಿ. ನಮ್ಮಮ್ಮ ಫಸ್ಟ್ ಟೈಮ್ ಮಾಡಿರೋದು. ಆಮೇಲೆ ನಮ್ಮ ಅತ್ತಿಗೆ ನಮ್ಮಮ್ಮ ಇಬ್ಬರು ಒಂದೇ ಬಿಲ್ಡಿಂಗಲ್ಲಿದ್ದಾರೆ. ಅವ್ರು ಕೆಳಗಡೆ, ನಮ್ಮ ಅತ್ತಿಗೆ ಕೆಳಗಡೆ ಇದ್ದಾರೆ, ನಮ್ಮ ಅಮ್ಮ ಮೇಲ್ಗಡೆ ಇದ್ದಾರೆ. ಅವ್ರ ಮನೆಯಲ್ಲೂ ಕುಂಕುಮ ತೊಗೊಂಡು ನಾವು ನೆಕ್ಸ್ಟ್ ನಮ್ಮ ಮನೆಗೆ ಹೊರಡ್ತೀವಿ. ಆಮೇಲೆ ಬಂದು ನಾನು ತುಳಸಿಗೆ ಫೈನಲಿ ಕೆಂಪು ನೀರು ಮಾಡ್ತೀನಿ. ಅದಾದಮೇಲೆ ನೀನು ನೆಕ್ಸ್ಟ್ ಊಟ ಮಾಡಿ ಮಲಗೋದೆ. ಇವತ್ತು ತುಳಸಿ ಹಬ್ಬ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.